ಮುಖ್ಯವಾಗಿ ತಾವು ಗಮನಕ್ಕೆ ಬರೋದು ತಾವು ರಾಜಕಾರಣಿಯೋ ಅದಲ್ಲ, ನಮ್ಗೆಲ್ರಿಗೂ ಕ್ಯೂರಿಯಾಸಿಟಿ ಇರುವಂಥದ್ದು ಸಿನಿಮಾ. ತಾವು ಸಿನಿಮಾದಿಂದಲೇ ಬಂದವರು. ಹಾಗಾಗಿ ಹಿಂದಿನ ದಿನಗಳಲ್ಲಿ ತಾವೆಲ್ಲ ಮಾಡ್ತಾ ಇದ್ರಿ, ಕಣ್ಣೀರು ಬರುವಷ್ಟು ಅಳ್ತಾ ಇದ್ರಿ ಹೆಣ್ಮಕ್ಳೆಲ್ಲ, ನಮ್ಮ ಹೆಣ್ಮಕ್ಳು. ಬಟ್ ಆ ಒಂದು ಕೌಟುಂಬಿಕ ಆಧಾರಿತ ಚಿತ್ರಗಳು ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ, ಎಲ್ಲೋ ಒಂದು ಕಡೆ ಫ್ಯಾನ್ ಇಂಡಿಯಾ ಮೂವಿಗೆ ಗೀಳಿಗೆ ಬಿದ್ದಿದಾರ ಅನಿಸ್ತದೆ. ಹೇಗೆ ಅನ್ಸುತ್ತೆ ಮೇಡಮ್ ಹಾಗನ್ನೋದು? ನೋಡಿ, ಸಿನಿಮಾ ಟ್ರೆಂಡ್ಗಳನ್ನೋದು ಕಾಲಚಕ್ರ ಇದ್ದಾಗೆ. ಒಂದಿಷ್ಟು ವರ್ಷ ಕೆಲವು ಸಿನಿಮಾಗಳು ಟ್ರೆಂಡಲ್ಲಿ ಇರ್ತವೆ, ಇನ್ನೊಂದಿಷ್ಟು ವರ್ಷಗಳು ಇನ್ನೊಂದಿಷ್ಟು ಸಿನಿಮಾಗಳು ಟ್ರೆಂಡಲ್ಲಿ ಇರ್ತವೆ. ಯಾವುದೇ ಒಳ್ಳೆ ಸಿನಿಮಾಗಳಿಗೆ ಟ್ರೆಂಡ್ ಅನ್ನೋದು ಇಲ್ಲವೇ ಇಲ್ಲ. ಒಳ್ಳೆ ಸಿನಿಮಾಗಳಿಗೆ ಯಾವತ್ತೂ ಪ್ರೇಕ್ಷಕರಿದ್ದಾರೆ, ಅಭಿಮಾನಿಗಳಿದ್ದಾರೆ. ಕೆಲವು ವರ್ಗದ ಸಿನಿಮಾಗಳು ಇವತ್ತು ಕಡಿಮೆ ಆಗಿರ್ಬೋದು ಅಷ್ಟೇ, ಆದರೆ ಆ ಥರದ ಅಭಿಮಾನಿಗಳು ಇವತ್ತು ಕಳೆದ ಎಲ್ಲೂ ಹೋಗೇ ಇಲ್ಲ. ಆ ಥರದ ಸಿನಿಮಾಗಳಿಗೂ ಅಭಿಮಾನಿಗಳಿಗಿದ್ದಾರೆ. ಪ್ರತಿಯೊಂದು ಸಿನಿಮಾಗಳಲ್ಲಿ ಎಮೋಷ್ನಲ್ ಟಚ್ ಇಲ್ಲದೆ ಹೋದರೆ ಆ ಸಿನಿಮಾ ಇನ್ಕಂಪ್ಲೀಟ್ ಅಂತ ಅನ್ಸ್ಕೊಳ್ಳುತ್ತೆ. ಅದು ಯಾವುದೇ ಆ್ಯಕ್ಷನ್ ಸಿನಿಮಾ ಆಗಿರ್ಬೋದು, ಬೇರೆ ಥರದ ಸಿನಿಮಾ ಆಗಿರ್ಬೋದು, ಎಲ್ಲದರಲ್ಲೂ ಒಂದು ಎಮೋಷ್ನಲ್ ಎಲಿಮೆಂಟ್ ಅನ್ನೋದು ಇರಲೇಬೇಕಾಗತ್ತೆ. ಮೇಡಮ್, ಆರಂಭದಲ್ಲಿ ತಾವು ಒಂದು ದುಃಖದ ಪಾತ್ರಗಳಿಗೆ ಹೆಸರುವಾಸಿಯಾಗಿದೆ. ನಂತರದಲ್ಲಿ ಬಂದಂಥ ನಿಮ್ಮೊಂದಿಷ್ಟು ರಾಮಶ್ಯಾಮ ಬಾಮ ಆಗಿರ್ಬೋದು, ಕಲ್ಪನಾ ಮೂವಿಯಲ್ಲಿ ನೀವು ಹೇಳ್ತೀರಿ ರಾಗ್ಯ ಪಾಪ ಕೂಸ ಅನ್ನುವಂಥದ್ದು. ಆ ಒಂದು ಡೈಲಾಗ್ಗಳ ಮೂಲಕ ಫೇಮಸ್ ಆದ್ರಿ. ದುಃಖದ ಪಾತ್ರಗಳಿಂದ ಹಾಸ್ಯ ಪಾತ್ರಕ್ಕೆ ಬಂದಿರುವಂಥದ್ದು ಯಾವ ಟ್ರೆಂಡಿಂದ? ಒಬ್ಬ ಕಲಾವಿದರಾದ್ಮೇಲೆ ಎಲ್ಲ ರೀತಿಯ ಪಾತ್ರಗಳನ್ನು ಮಾಡಬೇಕಾಗತ್ತೆ. ಬೇರೆ ಬೇರೆ ಥರದ ಪಾತ್ರಗಳು ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ನಾನು ಹೇಳ್ಬೋದು. 5 ಸಿನಿಮಾ ನಡೀತಾ ಇದೆ ನಮ್ದು ಇವಾಗ. ಮೇಡಮ್, ಪ್ರಸ್ತುತವಾಗಿ ಬಿಗ್ ಬಾಸ್ ನಡೀತಾ ಇದೆ, ತಾವು ಸೀಸನ್ 3 ವಿನ್ನರ್. ಹಾಗಾಗಿ ಈ ಬಿಗ್ ಬಾಸ್ಸಿನ ಬಗ್ಗೆ ಏನು ಹೇಳ್ತೀವಿ? ನೀವು ಯಾರಿಗೆ ಓಟ್ ಹಾಕ್ತಿರೋ ಅವ್ರು ಗೆಲ್ತಾರೆ ಅಷ್ಟೇ, ಇನ್ನೇನಿದೆ ಅದರಲ್ಲಿ. ಅಂದರೆ ಆಗಿನ ಒಂದು ಆಟಗಳು ಕಾಲಕ್ರಮೇಣ ಜನಕ್ಕೆ ಎಂಟರ್ಟೈನ್ ಮಾಡುವಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ಸೀಸನ್ ತುಂಬ ಮೋಸ್ಟ್ ಸಕ್ಸಸ್ಫುಲ್ ಸೀಸನ್ ಅಂತ ಕರೀತಾರೆ, ಬಿಕಾಸ್ ನೀವೆಲ್ಲರೂ ಅಷ್ಟು ಚೆನ್ನಾಗಿ ನೋಡ್ತಾ ಇದ್ದೀರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.